ಹೋಗಿ ಬಂದಿದ್ದಂತೆ ಗುರುಗಳೇ. ಯುದ್ಧಕ್ಕೆ ಹೋಗಿ ಬಂದವನು ಮನೆಗೆ ಬಂದ ಮೇಲೆ ತನ್ನ ಹೆಂಡತಿ ಮಕ್ಕಳ ಮುಂದೆ ಸಾಹಸ ಹೇಳ್ಕೊಡ್ತಾ ಇದ್ದಂತೆ. ಊಟ ಮಾಡಬೇಕಾದ್ರೆ, ನಾನು ಯುದ್ಧದಲ್ಲಿ ಒಂದು 14 ಮಂದಿದು ಕೈ ಕಡ್ದೆ, ಒಂದು 20 ಮಂದಿದು ಕಾಲು ಕಡ್ದೆ, ಒಂದು 7-8 ಮಂದಿದು ಕಣ್ಣು ಕಿತ್ತಾಕಿದೆ ಅಂತ ಹೇಳ್ದ ಅಂತೆ. ಮಕ್ಕಳು ಊಟ ಮಾಡ್ತಿದ್ದವರು ಬಿಟ್ಟ ಕಣ್ಣಲ್ಲಿ ಅಪ್ಪನನ್ನು ನೋಡ್ತಾ ಇದ್ರಂತೆ. ಯಾಕಂದ್ರೆ ಮಕ್ಕಳು ಅಪ್ಪನ ಮೇಲೆ ಬಹಳ ವಿಶ್ವಾಸ ಮಾಡ್ತಾರೆ, ಮಕ್ಕಳು ನೋಡಿ. ಆದರೆ ಹೆಂಡತಿ ನೋಡಿ ಅದು ಅಷ್ಟು ಬೇಗ ವಿಶ್ವಾಸ ಮಾಡೋದಿಲ್ಲ. ಅವಳು ಕೇಳಿದ್ಲಂತೆ ನಿಧಾನವಾಗಿ, ಅಲ್ಲ ಇವರೇ, ಅವಳು ಉಪ್ಪಿನಕಾಯಿಯನ್ನು ಬಡಿಸ್ತಾ ಕೇಳಿದ್ಲಂತೆ, ಅಲ್ಲ ಇವರೇ, ನೀವು ಅಲ್ಲಿ ಯುದ್ಧಕ್ಕೆ ಹೋದವರು ಆ ಕೈ ಕಾಲು ಬೆರಳು ಕಣ್ಣು ಕಟ್ ಮಾಡೋದಕ್ಕಿಂತ ಅವನ ಕುತ್ತಿಗೆ ಕೊಡಿಬೋದಿತ್ತಲ್ಲ ಶತ್ರುವಿದ್ದು ಅಂತ ಹೇಳುವಾಗ ಅವ್ರು ಹೇಳಿದ್ರಂತೆ, ಆ ಕುತ್ತಿಗೆಯನ್ನು ಮೊದಲೇ ಯಾರೋ ಕಡ್ದಿಟ್ಟಿದ್ರು ಮಾರಾಯ್ತಿ, ಹಾಗಾಗಿ ನಾನು ಕೈ ಕಾಲು ಕಡಿಬೇಕಾಯ್ತು ಅಂತ. ಇವತ್ತು ನನಗೆ ಆಗಿರುವ ಅವಸ್ಥೆ ಇದೆ. ನನ್ನ ಮೊದಲು ಮಾತನಾಡಿದವರೆಲ್ಲರೂ ಸ್ತ್ರೀಯರು ಕತ್ತಿ ಗುಡಾಣಿ ಹಿಡ್ಕೊಂಡು ಸ್ತ್ರೀಪರವಾಗಿ ಮಾತನಾಡಿ ನನಗೆ ಮಾತಾಡಲಿಕ್ಕೆ ಯಾವ ವಿಚಾರವನ್ನು ಉಳಿಸಲಿಲ್ಲ ಗುರುಗಳೇ. ಏನಾದರೂ ಒಂಚೂರು ಬಾಕಿ ಇದ್ರೆ ನಾನು ನಮ್ಮ ಮುದ್ದೆ ಇಡ್ತೇನೆ, ತಾವು ಅದನ್ನು ದಯವಿಟ್ಟು ಸ್ವೀಕರಿಸಬೇಕು, ನನಗೆ ಪ್ರಸಾದ ಕೊಡಬೇಕು ಅಂತ ನಾನು ದಯವಿಟ್ಟು ಕೇಳ್ತಾ ಇದ್ದೀನಿ. ಸ್ನೇಹಿತರೆ, ಸ್ತ್ರೀಪರವಾಗಿ ಮಾತನಾಡೋದು ಅಂದರೆ ಒಂದು ಸವಾಲು. ಒಬ್ಬ ವಾಕಿಂಗ್ ಹೋಗ್ತಾ ಇದ್ದಂತೆ ಗುರುಗಳೇ. ವಾಕಿಂಗ್ ಹೋಗ್ತಾ ಇರಬೇಕಾದ್ರೆ ನಾನು ಹೋಗಿದ್ರೆ ಇಷ್ಟಿರ್ತಿದ್ನ, ಅವನು ಹೋಗ್ತಾ ಇದ್ದಂತೆ. ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಒಬ್ಬನನ್ನ ನೋಡ್ತಾ ಹೋಗ್ತಿದ್ದಂತೆ. ಆ ಎದುರುಗಡೆಯವನು ಇವನಿಗಿಂತ ಒಂದು 5 ಮೀಟರ್ ಮುಂದಿದ್ದ. ಪಟಾಪಟಿ ಟೀ ಶರ್ಟ್ ಹಾಕೊಂಡು ಶೂಸ್ ಹಾಕೊಂಡು ಲಟಪಟ ನಡೀತಾ ಇದ್ದ. ಇವನಿಗೊಂಥರ ಇಜ್ಜತ್ಕ ಸವಾಲಾಯಿತು. ಅವನು ಅಷ್ಟು ಫಾಸ್ಟ್ ನಡಿಬೇಕಾದ್ರೆ ನಾನು ಅವನನ್ನು ಕ್ರಾಸ್ ಮಾಡಬೇಕು ಅಂತ ಇವನು ಶಕ್ತಿ ಮೀರಿ ನಡಿಲಿಕ್ಕೆ ಶುರು ಮಾಡಿದ. ಎಷ್ಟೇ ನಡೆದ್ರು ಅವನನ್ನು ಕ್ರಾಸ್ ಮಾಡ್ಲಿಕ್ಕೆ ಇವನಿಗೆ ಆಗ್ಲಿಲ್ಲ. ಹೋದ ಅವನಿಗೆ ಗೊತ್ತೇ ಇಲ್ಲ. ಅವನು ಪಾಪ ಪಟಾಪಟಿ ಟೀ ಶರ್ಟು ಕೈ ಬೀಸ್ಕೊಂಡು ಹೋಗ್ತಾನೇ ಇದ್ದಾನೆ. ಇವನಿಗೆ ಮಾತ್ರ ಗೊತ್ತು ಅವನಿಗೆ ಹಿಂದಕ್ಕೆ ಹಾಕ್ಬೇಕು ಅಂತ. ಹಾಗೆ ಇವನು ಅವನ ಟೀ ಶರ್ಟ್ ನೋಡ್ಕೊಂಡು ಹಿಂದಕ್ಕೆ ಹೋಗ್ತಾ ಹೋದದ್ದೆಲ್ಲಿಗೆ? ಅವನ ಮನೆಗೆ. ಅವನ ಮನೆ ಬಾಗಿಲಿಗೆ ಅವನು ಹೋಗಿ ಅವನವನ ಪಾಡಿಗೆ ಒಳಗಡೆ ಹೋದ. ಇವನಿಗಾಗ ಜ್ಞಾನೋದಯ ಆಯಿತು. ನಿಂತ್ಕೊಂಡು ನೋಡ್ದ, ಅರೇ ದೇವ್ರೆ, ನಾನು ಏನು ಮಾಡಿದೆ ಕೆಲಸ, ನಾನು ಇಲ್ಲಿ ತನಕ ಯಾಕೆ ಬಂದೆ ಅಂತ ಹುಡುಕ್ತಾನೆ ಅವನು. ಮತ್ತೆ ತಲೆ ಕೆರೆದು ಯೋಚನೆ ಮಾಡ್ತಾನೆ, ಹಾಗಾದ್ರೆ ನಾನು ಇವತ್ತು ಕಳ್ಕೊಂಡಾದ್ರೂ ಏನು ಅಂತ. ಅವನನ್ನ ಹಿಂದೆ ಹಾಕುವ ಬರದಲ್ಲಿ ನಾನು ಕಳ್ಕೊಂಡದ್ದಾದ್ರೂ ಏನು ಅಂದ್ರೆ ಏನಿಲ್ಲ. ಆ ಸುಂದರ ಬೆಳಗಿನ ಆ ಒಂದು ಚಂದದ ಉದಯ ಸೂರ್ಯನನ್ನು ನೋಡಲಿಲ್ಲ. ರಸ್ತೆಯಲ್ಲಿ ಆಡ್ತಿರುವಂಥ ಚಿಲಿಪಿಲಿಯ ಮಕ್ಕಳನ್ನು ನೋಡಲಿಲ್ಲ. ಆ ಗಿಡ ಮರಗಳಲ್ಲಿರುವಂಥ ಹಕ್ಕಿ ಪಕ್ಷಿಗಳ ಒಂದು ಸುಂದರ ಗಾನವನ್ನು ಕೇಳಲಿಲ್ಲ. ರಸ್ತೆಯಲ್ಲಿ ಸಿಗುವಂಥ ಅನೇಕರ ಮುಖದಲ್ಲಿರುವ ನಗುವನ್ನು ಗಮನಿಸಲಿಲ್ಲ. ಏನೂ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಒಬ್ಬಳನ್ನ ಹಿಂದೆ ಹಾಕುವ ಭರದಲ್ಲಿ ಇವತ್ತು ನಾವು ಮಾಡ್ತಾ ಇರೋದು ಅದೇ. ಒಬ್ಬರನ್ನ ಹಿಂದೆ ತರಬೇಕು ಅನ್ನುವ ಒಂದು ಉದ್ದೇಶದಿಂದ ನಾವು ಎಲ್ಲವನ್ನೂ ತ್ಯಾಗ ಮಾಡಿ ಮುಂದಕ್ಕೆ ನುಗ್ತಾ ಇದ್ದೇವೆ. ಸ್ನೇಹಿತರೆ, ಅಗತ್ಯ ಇದೆಯಾ? ನಮ್ಗೆ ಬೇಕಾಗಿರೋದೇನು? ಯಶಸ್ಸು. ಅದನ್ನ ಇನ್ನೊಬ್ಬರನ್ನ ತುಳಿದು ದೂಡಿ ಹಿಂದಕ್ಕೆ ಹಾಕಿ ನಾವು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಸಂತೋಷಗಳನ್ನ, ಎಲ್ಲ ಆನಂದಗಳನ್ನ ಅನುಭವಿಸ್ತಾ ನಾವು ಮುಂದುವರಿಲಿಕ್ಕೆ ಸಾಧ್ಯವಿದೆ ಅನ್ನೋದು ನನ್ನ ಮತ. ಹೌದಾದ್ರೆ ತಾವು ಚಪ್ಪಾಳೆ ತಟ್ಟಬೇಕು. ಸ್ನೇಹಿತರೆ, ನಾನು ನುಡಿ ಹಬ್ಬಕ್ಕೆ ಬಂದಾಗಲೂ ಈ ಮಾತನ್ನು ಹೇಳಿದ್ದೆ. ಇವತ್ತು ಪುನಃ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶ್ರೀರಾಮಚಂದ್ರ ತುಂಬ ಹಠ ಮಾಡ್ತಿದ್ದಂತೆ. ಮಗು ಅಂದಮೇಲೆ ಎಲ್ಲ ಮಕ್ಕಳು ಒಂದೇ. ಬಹಳ ಹಠ ಮಾಡ್ತಿದ್ದಂತೆ. ಮಗು ಹಠ ನಿಲ್ಲಿಸ್ಲೇ ಇಲ್ಲ. ಯಾರು ಏನು ಕಸರತ್ತು ಮಾಡಿದ್ರು ಹಠ ನಿಲ್ಲಿಸ್ಲೇ ಇಲ್ಲ. ನಿಮ್ಗೆಲ್ರಿಗೂ ಗೊತ್ತು, ಅಲ್ಲಿ ಒಬ್ಳು ಕುರೂಪಿ ಮಂಥರೆ ಅಂತ ಇದ್ಲು. ಕೈಕೇಯಿ ಜೊತೆ ಅವಳ ತಾಯಿ ಮನೆಯಿಂದ ಮಂಥರೆ ಬಂದಿದ್ಲು. ಆ ಮಂಥರೆ ಒಂದು ಕನ್ನಡಿಯನ್ನು ತಂದು ಶ್ರೀರಾಮನಿಗೆ ತೋರಿಸಿದ್ಲಂತೆ. ನೋಡು ಮಗು, ಇದರಲ್ಲಿರುವ ಒಂದು ಚಂದ್ರನನ್ನು ನೋಡು ಅಂತ ನೋಡುವಾಗ ಆ ಪುಟ್ಟ ಶ್ರೀರಾಮ ಆ ಕನ್ನಡಿಯನ್ನು ನೋಡಿ ಕಿಲಕಿಲನೆ ನಕ್ಕು ಬಿಟ್ಟನಂತೆ. ಆ ಪುಟ್ಟ ಶ್ರೀರಾಮ ಕನ್ನಡಿಯನ್ನು ನೋಡಿ ಕಿಲಕಿಲನೆ ನಕ್ಕ ಕೂಡಲೇ ಇಡೀ ಪ್ರಜೆಗಳಿಗೆಲ್ಲ ಸಂತೋಷವಾಯಿತು. ರಾಜ ಪರಿವಾರಕ್ಕೆಲ್ಲ ಸಂತೋಷ ಆಯಿತು. ಸಂತೋಷದ ಅಲೆಯಲ್ಲಿ ಹರಿಲಿಕ್ಕೆ ಶುರುವಾಯಿತು. ಇಡೀ ರಾಜ ಪರಿವಾರಗಳು
ಮಂಥರೆಯನ್ನು ಅಭಿನಂದಿಸಲಿಕ್ಕೆ ಶುರು ಮಾಡಿದ್ರು. ಆದರೆ ಕೆಲವು ಹೊಟ್ಟೆ ಕಿಚ್ಚಿನ ಮನುಷ್ಯರಲ್ಲಿ ಇದ್ದವರು ಅವ್ರೇನು ಹೇಳಿದ್ರಂದ್ರೆ, ಮಂಥರೆಯನ್ನೇ ನೋಡಿದ್ರು ಹೊಟ್ಟೆ ಕಿಚ್ಚಿನಲ್ಲಿ. ಮಂಥರೆ ನಿಧಾನವಾಗಿ ಗೂನುವೆನ್ನ ಹಿಡ್ಕೊಂಡು ಆ ಶ್ರೀರಾಮನನ್ನ ಅಪ್ಪಿ ಹಿಡಿಯಲಿಕ್ಕೆ ಬಂದ್ಲು. ಆಗ ಹೊಟ್ಟೆ ಕಿಚ್ಚಿನ ಮನುಷ್ಯರು ಹೇಳಿದ್ರು, ಮುಟ್ಬೇಡ, ಮುಂದೆ ರಾಜನಾಗಬೇಕಾಗಂತ ಹುಡುಗ ಅವನು, ನೀನು ಕುರೂಪಿ, ಅವನನ್ನು ಮುಟ್ಟಬಾರ್ದು, ನೀನು ಅನಿಷ್ಟ ಅಂತ ಹೇಳಿದರು. ಮಂಥರೆ ಹಿಂದಕ್ಕೆ ಸರಿದ್ಲು. ಸರಿವಾಗ ಹೀಗೆ ಸರಿಲಿಲ್ಲ. ಅಪಮಾನದ ಬೆಂಕಿಯನ್ನು ತನ್ನ ಹೊಟ್ಟೆಯಲ್ಲಿ ತುಂಬಿಕೊಂಡು ಧಗಧಗನೆ ಉರಿಯುತ್ತಾ ಹಿಂದಕ್ಕೆ ಸರಿದ್ಲು. ಸ್ನೇಹಿತರೆ, ಹಿಂದೆ ಸರಿದವಳು ಹಾಗೆ ನಿಲ್ಲಿಲ್ಲ. ಕೈಕೇಯಿಯ ಕಿವಿಯನ್ನ ಸಾಧ್ಯವಾದಷ್ಟು ಊದಿದ್ಲು. ಎಷ್ಟು ಸಾಧ್ಯವಾದಷ್ಟು ಊದಿದ್ಲು, ಇಡೀ ರಾಮಾಯಣಕ್ಕೆ ಕಾರಣವಾಯಿತು ಮಂಥರೆಯ ಅವಮಾನ ಮತ್ತೆ ಕೈಕೇಯಿಯ ಕಿವಿ ಊದುವಿಕೆ. ನಮಗೆ ಇಂಥ ಮಂಥರೆಯರು ಪ್ರಪಂಚದಲ್ಲಿ ಬೇಕೇ? ನಮಗೆ ಇಂಥ ಕೈಕೇಯಿಯರು ಪ್ರಪಂಚದಲ್ಲಿ ಬೇಕೇ? ಇದ್ಯಾಕೆ ಆಯ್ತು? ಇದ್ಯಾಕಾಯ್ತಂದ್ರೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಡದೆ ಮಾಡಿದ ಅಪಮಾನದ ಬೆಂಕಿ ಇಡೀ ರಾಮಾಯಣಕ್ಕೆ ಕಾರಣ ಆಯಿತು ಸ್ನೇಹಿತರೆ. ಹಾಗಾದ್ರೆ ನಾನು ನೀರು ಕುಡಿತಾ ಇದ್ದೀನಂತ ನಿಲ್ಲಿಸ್ತೀನಿ ಅಂತ ತಿಳ್ಕೊಳ್ಬೇಡಿ, ಆ ಆಸೆನೇ ಬಿಟ್ಟು ಬಿಡಿ ನೀವು. ನಮ್ಮನ್ನು ಮಾತೆ ಅಂತ ಕರೆಯುವುದೇ ಮಾತು ಜಾಸ್ತಿ ಅಂತ, ಇವರನ್ನೆಲ್ಲ ಪಿತ ಅಂತ ಕರೆಯುವುದೇ ಒಂಚೂರು ಪಿತ್ತ ಜಾಸ್ತಿ ಅಂತ. ಅಂಥದ್ರಲ್ಲಿ ಮೈಕ್ ಬೇರೆ ಕೊಟ್ಟಿದ್ದಾರೆ, ನಿಲ್ಲಿಸ್ತೇನೆ ನಾನು. ಸ್ನೇಹಿತರೆ, ಇಂಥ ಮಂಥರೆಗಳು ನಮಗೆ ಬೇಕಾಗಿಲ್ಲ. ನಾವು ಮಾಡಬೇಕಾದದ್ದು ಇಷ್ಟೇ, ಇನ್ನೊಬ್ಬರಲ್ಲಿರುವಂತಹ ಗುಣವನ್ನು ಗುರುತಿಸಿ ನಾವು ಅವರಿಗೆ ನಿರಂತರವಾಗಿ ಬೆನ್ನು ತಟ್ಟುವ ಪ್ರೋತ್ಸಾಹವನ್ನು ಯಾವ ರೀತಿ ನಮ್ಮ ಜಗದ್ಗುರುಗಳು ಎಲ್ಲಿಯೋ ಇದ್ದ ಒಂದು ಸಾಮಾನ್ಯ ಗೃಹಿಣಿಗೆ ಇಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೋ, ಅದೇ ರೀತಿ ನಿಮ್ಮ ಸುತ್ತಮುತ್ತ ಇರುವಂತಹ ಅನೇಕ ಪ್ರತಿಭೆಗಳನ್ನು ನೀವು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರೆ ಎಲ್ಲಿಯೂ ಮಂಥರೆಯು ತಯಾರಾಗೋದಿಲ್ಲ, ಎಲ್ಲಿಯೂ ಕೈಕೇಯಿಯು ತಯಾರಾಗೋದಿಲ್ಲ. ನಮ್ಮ ಸುತ್ತಮುತ್ತ ಅನೇಕ ಪ್ರತಿಭೆಗಳಿವೆ. ನೀವು ಬೇಕಾದ್ರೆ ನೋಡಿ, ಒಂದು 7-8 ಜನ ಹೆಂಗಸರು ಒಂದು ಎಂಥದೋ ಸ್ವಸಹಾಯ ಯೋಜನೆದು ಮೀಟಿಂಗಿಗೋ ಅಲ್ಲಿಗೋ ಇಲ್ಲಿಗೋ ಹೋಗಿರ್ತಾರೆ. ಅಲ್ಲಿ ಹೋದಾಗ ಪಕ್ಕದವಳ ಹತ್ರ ಹೇಳೋದು, ಇವತ್ತು ಮೀಟಿಂಗಿಗೆ ಸುಶೀಲಕ್ಕ ಬಂದಿದ್ಲು, ನಾನು ಅವಳ ಹತ್ರ ಮಾತಾಡಲೇ ಇಲ್ಲ. ಯಾಕೆ? ಇಲ್ಲ, ಮಾತಾಡಲಿಲ್ಲ. ನಾನು ಯಾಕೆ ಮಾತಾಡಲಿಲ್ಲ? ನಂಗೆ ಅವಳನ್ನು ಕಂಡ್ರೆ ಆಗೋದಿಲ್ಲ. ಯಾಕಾಗೋದಿಲ್ಲ? ಯಾಕಾಗೋದಿಲ್ವ, ನನಗೆ ಮರ್ತೇ ಹೋಗಿದೆ. ಯಾಕಾಗೋದಿಲ್ಲ ಅನ್ನೋದು ಮರ್ತೋಗುವ ಮಟ್ಟಕ್ಕೆ ಬಂದಿದ್ದೇವೆ, ಆದರೆ ಅವರನ್ನು ನಾವು ಕಂಡ್ರೆ ಆಗೋದಿಲ್ಲ. ಸ್ನೇಹಿತರೆ, ನಾನೊಂದು ಸ್ಕೂಟ್ರ್ ಬಿಡ್ತೇನೆ, ನೀವು ನಂಬೋದು ಬಿಡೋದು ನಿಮ್ಮಿಷ್ಟ. ನಾನೊಂದು ಸ್ಕೂಟ್ರ್ ಬಿಡ್ತೇನೆ. ಕೆಲವೊಮ್ಮೆ ಅದು ಹ್ಯಾರಿ ಪಾಟರ್ ಗಾಳಿಯಲ್ಲಿ ಹೋದಾಗ ಕಾಣಿಸ್ತದೆ, ಕೆಲವೊಮ್ಮೆ ಗಣಪತಿ ಬಪ್ಪ ಇಲಿ ಮೇಲೆ ಕೂತ್ಕೊಂಡು ಹೋದಂಗೂ ಕಾಣಿಸ್ತದೆ. ಸ್ಕೂಟ್ರ್ ಕೆಲವೊಮ್ಮೆ ಕಾಣಿಸೋದಿಲ್ಲ, ನಾನು ಮಾತ್ರ ಹಾರಿ ಬಂದಾಗೂ ಕಾಣಿಸ್ತದೆ, ಆ ವಿಷಯ ಬೇರೆ. ಆದರೆ ನಾನು ಆ ಸ್ಕೂಟ್ರ್ ಬಿಟ್ಕೊಂಡು ಹೋಗ್ತೇನೆ. ನಾನು ಮೊನ್ನೆ ಕೃಷ್ಣ ಮಠದ ಹತ್ರ ಹೋಗಿ ಸ್ಕೂಟ್ರ್ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಒಳಗೆ ಹೋಗಿ ಎಲ್ಲ ಪೂಜೆ ಗೀಜೆ ನೋಡಿಬಿಟ್ಟು ಹೊರಗಡೆ ಬಂದೆ. ಹೆಲ್ಮೆಟ್ ತೆಗೆದೆ, ತಲೆಗೆ ಹಾಕಿದೆ, ಕೀ ತೆಗೆದು ಆನ್ ಮಾಡ್ತೇನೆ, ಸ್ಕೂಟ್ರ್ ಚಾಲೂ ಆಗಲಿಲ್ಲ. ಅಯ್ಯಪ್ಪ, ಇದೇನಾಯ್ತಪ್ಪ ನನ್ನ ಸ್ಕೂಟರಿಗೆ ಅಂತ ಪುನಃ ತಿರುಗಿಸ್ತಾ ಇದ್ದೇನೆ. ಒಬ್ಬ ಸಜ್ಜನ ಯುವಕ ಬಂದು, ಮೇಡಮ್ ಈ ಕೀ ಆಗ್ತದ ನೋಡಿ ಅಂದ. ನನಗೆ ಒಂದು ಕೀ ತೆಗೆದು ಕೊಟ್ಟ. ನಾನು ಹಾಕಿ ತಿರುಗಿಸಿದ ಕೂಡಲೇ ಸ್ಕೂಟರ್ ಗುರ್ರಂತು. ಯಪ್ಪ, ಇದು ಯಾವ ರೀತಿ ಮಾಯಕದ ಕೀ ಮಾರೇರೆ? ನಿಮ್ಮ ಕೀ ಹಾಕಿದ್ರೆ ತಿರುಗ್ತದೆ, ನಿಮ್ಮ ಕೊಟ್ಟದ್ದು. ನನ್ನ ಕೀ ಹಾಕಿದ್ರೆ ನನ್ನ ಸ್ಕೂಟ್ರ್ ಮಾತಾಡೋದಿಲ್ಲ, ಇದು ಯಾವ ರೀತಿ ಇದು ಅಂತ ಹೇಳುವಾಗ ಅವನು ಹೇಳ್ದ, ಸ್ಕೂಟ್ರ್ ಕೂಡ ನಮ್ಮದೇ ಮೇಡಮ್ ಅಂತ ಹೇಳ್ದ. ಸ್ಕೂಟ್ರ್ ಕೂಡ ಅವನದ್ದೇ, ಕೀ ಮಾತ್ರ ಅಲ್ಲ. ಅಯ್ಯೋ ದೇವರೇ, ತಪ್ಪಾಯಿತು ಅಂತ ನನ್ನ 5.25 ಅಡಿ ದೇಹವನ್ನು 4 ಅಡಿಗೆ ಕುಗ್ಗಿಸಿ ಮೇಡಮ್, ನನ್ನ ಒಂದೊಂದು 80 kg ಲೆಕ್ಕ ಇಟ್ಕೊಳ್ಬೇಡಿ, ಅಷ್ಟೇ ಇದ್ದೀನಿ, 80 kg ತೂಕವನ್ನು 25 kgಗೆ ಇಳಿಸಿ ನಾನು ಕೈ ಮುಗಿದು, ಅಣ್ಣ ತಪ್ಪಾಯಿತು ಅಂತ ಹಿಂಭಾಗದಲ್ಲಿ ಹೀಗೆ ಹೆಜ್ಜೆ ಇಟ್ಟು ಹೋಗ್ತಾ ಇದ್ದೀನಿ. ಅವನು ನನ್ನ ಜೊತೆನೇ ಬರ್ತಾ ಇದ್ದಾನೆ. ಓ ರಾಮ, ತಪ್ಪಾಯಿತು ಅಂತ ಹೇಳಿದ್ರೆ ಈ ಮನುಷ್ಯನಿಗೆ ಭಾಷೆ ಇಲ್ವಾ? ನಾನು ಹೇಳಿದೆ, ತಪ್ಪಾಯಿತು ಅನ್ನಲ್ಲ ಸರ್, ಏನೋ ತಪ್ಪಾಯಿತು, ಪರಮಶ ಆಯಿತು ಅಂತ ಹೇಳುವಾಗ ಅವನು ಹೇಳ್ತಾನೆ, ಮೇಡಮ್ ನೀವು ಹಾಕಿರೋ ಹೆಲ್ಮೆಟ್ ಕೂಡ ನಂದೇಯಾ? ನಾನು ಹಾಕಿರೋ ಹೆಲ್ಮೆಟ್ ಕೂಡ ನಂದೇಯಾ? ಓ ದೇವರೇ, ಭಗವಂತ ಶ್ರೀಕೃಷ್ಣ, ಈ ರೀತಿಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನನ್ನ ಸ್ಕೂಟರು, ನನ್ನ ಹೆಲ್ಮೆಟ್, ನಾನು ಹೆಲ್ಮೆಟ್ ಹಾಕಿ ತಿರುಗೋದೇ ಇಲ್ಲ ಮೇಡಮ್, ನೀವು ಉಡುಪಿಗೆ ಬರಬೇಡಿ.
ಯಾಕಂದ್ರೆ ನನಗೆ ಹೆಲ್ಮೆಟ್ ಹಾಕಿದ್ರೆ ತಲೆನೋವು ಶುರುವಾಗತ್ತೆ ಅಂತ ಎಲ್ಲ ನಮ್ಮ ಟ್ರಾಫಿಕ್ ಪೊಲೀಸ್ನವರು ಒಂದು ನಮಸ್ಕಾರ ಕೊಟ್ಟರು, ಈಗಂತಾರೆ ಬಿಡ್ತಾರೆ. ಇವತ್ತಿನವರೆಗೂ ಒಬ್ರು ಫೈನ್ ಹಾಕ್ಲಿಲ್ಲ ಪುಣ್ಯಕ್ಕೆ. ಹಾಗಾಗಿ ನನಗೆ ಆ ದಿವಸದ ಮಟ್ಟಿಗೆ ಮರ್ತೇ ಹೋಯ್ತು, ನಾನು ಹೆಲ್ಮೆಟ್ಟೇ ಹಾಕೋದಿಲ್ಲ, ಅದು ಯಾವಾಗಲೂ ಡಿಕ್ಕಿಲಿರೋದು ಅಂತ. ಹಾಗಿರುವಾಗ ನನಗೆ ಇಂಥ ಒಂದು ಮರವು ನಮಗೆ ಬಾಧಿಸಿರುವಾಗ ಇನ್ನೊಬ್ಬರ ಬಗ್ಗೆ ಕೆಡುಕನ್ನು, ಅವರು ಮಾಡಿದ ಸಣ್ಣ ಪುಟ್ಟ ತಪ್ಪುಗಳನ್ನ ಅದನ್ನ ಅದ್ದಿ ರುಬ್ಬಿ 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 ಯಾಕೆ ಸ್ವಾಮಿ ನಾವು ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದೇವೆ? ಮಹಿಳೆಯರೇ, ಮಾತೆಯರೇ, ಮೊದಲು ಎಲ್ಲವನ್ನ ಮರೆತು ಎಲ್ಲವನ್ನ ಸರಿಪಡಿಸಿಕೊಂಡು ಇದ್ದದ್ರಲ್ಲೇ ಸಂತಸದಿಂದ ಬದುಕಲು ಕಲಿಯೋಣ. ಒಂದು ಸಾಮಾನ್ಯವಾಗಿ ಒಂದೇ ಕಂಪನಿಯಲ್ಲಿ ಇರುವವರು ಕ್ವಾರ್ಟರ್ ಸಿಗ್ತದೆ ಗುರುಗಳೇ. ಕ್ವಾರ್ಟರ್ ಸಿಕ್ಕಿದಾಗ ಅಕ್ಕಪಕ್ಕದ ಮನೆಗಳಲ್ಲಿ ಇರ್ತಾರೆ. ಆಗ ಇಬ್ರು ಹೆಂಗಸರು ಬಹಳ ಆತ್ಮೀಯ ಗೆಳತಿಯರು, ಪಕ್ಕಪಕ್ಕದಲ್ಲಿ ಇದ್ಮೇಲೆ ಬಹಳ ಆತ್ಮೀಯ ಗೆಳತಿಯರು. ಆದ್ರೆ ಒಳಗೆ ಅವಳು ಅನ್ಕೊಂಡ್ರೆ ಇವಳಿಗಾಗುದಿಲ್ಲ, ಇವಳು ಅನ್ಕೊಂಡ್ರೆ ಅವಳಿಗಾಗುದಿಲ್ಲ. ಯಾಕಂದ್ರೆ ಒಂದೇ ಹುದ್ದೆಯಲ್ಲಿರುವವರು ಗಂಡಸರು, ಹೆಚ್ಚಾಗಿ ಒಂದೇ ಹುದ್ದೆಯಲ್ಲಿರ್ತಾರೆ, ಒಂದೇ ಸಂಬಳ ತಗೊಳ್ತಾಳೆ. ಇವಳು ಗಂಡನ ಹತ್ರ ಹೇಳೋದು, ನಿಮ್ಗೆ ಗೊತ್ತೇನ್ರಿ ಅವಳು ಶೀಲಾ ಇದ್ದಾಳಲ್ಲ, ಅವಳ ಗಂಡ ಅವಳಿಗೆ ನಿನ್ನೆ ಒಂದು ವಜ್ರದ ನೆಕ್ಲೆಸ್ ತಂದ್ರಂತೆ. ಹೌದಾ? ಹಾ, ನೀವು ಇದ್ದೀರಿ. ಸ್ವಲ್ಪ ಸಮಯ ಹೋಯ್ತು, ನೋಡಿದ್ರಾ ಅವಳ ಗಂಡ ಕಾರ್ ತಗೊಂಡ. ಹೌದಾ? ಹೌದು, ನೀವು ಇದ್ದೀರಿ. ಸ್ವಲ್ಪ ಸಮಯ ಆಯ್ತು, ನಿಮ್ಗೆ ಗೊತ್ತಾ ಶೀಲನ್ ಗಂಡ ಊರಲ್ಲಿ ಒಂದು ಜಮೀನ್ ತಗೊಂಡಿದಾರಂತೆ. ಹೌದಾ? ಹೌದು, ನೀವು ಇದ್ದೀರಿ. ಸ್ವಲ್ಪ ಸಮಯ ಆಯ್ತು, ನಿಮ್ಗೆ ಗೊತ್ತೇನ್ರಿ ಶೀಲನ್ ಗಂಡ ಆಕ್ಸಿಡೆಂಟ್ ಅಲ್ಲಿ ತೀರಿ ಹೋದ್ರಂತೆ. ಹೌದಾ? ನಂಗೆ ಗೊತ್ತಿತ್ತು ಹಾಗೇನಾದ್ರು ಕಣ್ತಾಗತ್ತೆ ಅವನಿಗೆ ಅಂತ. ಹೌದು, ನೀವು ಇದ್ದೀರಿ. 10 ಲಕ್ಷ ಬಂದಿದೆಯಂತೆ. 10 ಲಕ್ಷ ಇನ್ಶೂರೆನ್ಸ್ ಬಂದಿದೆಯಂತೆ. ನೀವು ಇದ್ದೀರಿ, ನೀವು 1 ಲಕ್ಷನೂ ಮಾಡಿಲ್ಲ ಇನ್ಶೂರೆನ್ಸ್. ಇಂಥ ಒಂದು ಕಂಪ್ಯಾರಿಸನ್ ಅಲ್ಲಿ ನಾವು ಬದುಕ್ತಾ ಇರಬೇಕಾದ್ರೆ ಸ್ನೇಹಿತರೆ, ನೀವು ಒಮ್ಮೆ ಚಿಂತೆ ಮಾಡಿ, ಒಮ್ಮೆ ಚಿಂತನೆ ಮಾಡಿ. ನಾನು ಇವರು ಒಂದೇ ಸಂಬಳ ತಗೊಳ್ತಾ ಇರ್ಬೋದು, ಆದರೆ ಅವರಿಗಿರುವ ಜವಾಬ್ದಾರಿ ನನಗಿಲ್ಲದೆ ಇರ್ಬೋದು. ನಾನು ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಒಂದು ಪುಟ್ಟ ಸಂಸಾರದಲ್ಲಿ ಯಾವ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ನಾನು ಬದುಕ್ತಾ ಇರ್ಬೋದು. ಆದರೆ ಆ ಪಕ್ಕದ ಮನೆಯ ಗಂಡಸು ತನ್ನ ಅಕ್ಕ ತಂಗಿಯರಿಗೆ ಮದುವೆಯನ್ನ ಮಾಡಿ, ಅಪ್ಪ ಅಮ್ಮನ ಒಂದು ರೋಗಿಷ್ಠ ಅಪ್ಪ ಅಮ್ಮನಿಗೆ ಸಲಹಿಕೊಂಡು ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು, ಆ ಕಡೆ ಈ ಕಡೆ ಕಷ್ಟದಲ್ಲಿರುವ ಕುಟುಂಬಸ್ಥರಿಗೆ ಸಹಾಯ ಮಾಡಿ, ತನ್ನ ಸಂಬಳದಲ್ಲಿರುವ ಅರ್ಧಕ್ಕಿಂತಲೂ ಜಾಸ್ತಿ ಅಲ್ಲಿ ವ್ಯಯಿಸಿಕೊಂಡು ಸಂಸಾರ ತುಗಿಸಬಹುದು. ಹಾಗಿರುವಾಗ ಅವನು ಏನು ಮಾಡ್ಲಿಕ್ಕೆ ಸಾಧ್ಯ? ಈ ಶೀಲನ ಗಂಡನ ರೀತಿ ಮಾಡ್ಲಿಕ್ಕೆ ಆಗ್ತದೆ? ನಮ್ಮ ಗಂಡನ ಪರಿಸ್ಥಿತಿಯನ್ನು ಅರಿತುಕೊಂಡು ನಾವು ಬಾಳಿ ನಾವು ಅವರಿಗೆ ಸಹಕಾರ ಕೊಡ್ತಾ ಇದ್ರೆ ಖಂಡಿತವಾಗಿಯೂ ನಂದ ಗೋಕುಲ ಅಲ್ವೇ ಮನೆ ಮನೆ. ನಾವು ಸ್ತ್ರೀ ಸಮಾನತೆಯ ಹಕ್ಕುಗಳನ್ನ ಬೇಡುವ ಮೊದಲು ಹಕ್ಕು ಮತ್ತು ಕರ್ತವ್ಯ ಅನ್ನುವ ಒಂದು 2 ಇದೆ. ನಾವು ನಮ್ಮ ಕರ್ತವ್ಯಗಳನ್ನು ಮೊದಲು ಮಾಡೋಣ, ಹಕ್ಕು ತನ್ನಿಂದ ತಾನೇ ಬರ್ತಾ ಇದೆ. ಮಕ್ಕಳಿಗೆ ಯಾವಾಗ ಅವ್ರು ಹೇಳಿದ್ರು, ನಾಗಶ್ರೀ ಅವರು, ಮಕ್ಕಳು ನಮ್ಮನ್ನು ನೋಡಿ ಕಲಿಯೋದು ಅಂತ. ಖಂಡಿತವಾಗಿಯೂ ಹೌದು. ಒಂದು ಹಳ್ಳಿ ಕಟ್ಟೆಯಲ್ಲಿ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಹಳ್ಳಿ ಕಟ್ಟೆಯಲ್ಲಿ ಸಂಜೆ ಮುಂದೆ ಟಿವಿ ನೋಡದ ಗಂಡಸರು ಕೂತ್ಕೊಂಡು ಪಟ್ಟಾಂಗ ಹೊಡಿತಾರೆ ಮೇಡಮ್. ಆಗ ಇಬ್ರು ಗಂಡಸರು ಮಾತಾಡ್ತಾ ಇರ್ಬೇಕಾದ್ರೆ ಒಬ್ಬ ಮುದುಕ ಹೋಗ್ತಾ ಇದ್ನಂತೆ. ಆಗ ಪಕ್ಕದಲ್ಲಿದ್ದವ ಹೇಳಿದ್ನಂತೆ, ನೋಡು ನಿನ್ನ ಅಪ್ಪ ಹೋಗ್ತಾ ಇದ್ದಾರೆ ಅಂತ. ಇವನು ಬೀಡಿ ಸೇರ್ತಾ ಇದ್ದವನು ಬೀಡಿ ಎಳಿತಾ ಎಳಿತಾ, ಎಲ್ಲಿ ನನ್ನಪ್ಪ, ಎಲ್ಲಿ ನನ್ನಪ್ಪ? ಮುದುಕ ಬರೇ ಕಸಬಿಲ್ಲ, ಹೊರಗೆಲ್ಲ ತಿರ್ಗಾಡೋದು, ಅಲ್ಲಿ ಹೋಗೋದು, ಇಲ್ಲಿ ಓಡೋದು, ಮನೇಲಿ ಕೂತ್ಕೊಂಡು ಬಿದ್ಕೊಂಡಿರ್ಬಾರ್ದ? ನನ್ನ ಹೆಂಡತಿ ಅವನಿಗೆ ಟೈಮಿಗೆ ಏನಾದ್ರು ಮಾಡಿ ಹಾಕೋದಿಲ್ವಾ? ನೋಡಿ ಕಸಬಿಲ್ಲ ಮುದುಕನಿಗೆ ಅಂತ ಬೀಡಿ ಸೇರ್ತಾ ಹೇಳ್ತಾ ಇದ್ನಂತೆ. ಸಂಜೆ 4:15 ಆಯ್ತು, ಸ್ಕೂಲ್ ಬಿಡ್ತು. ಸ್ಕೂಲ್ ಬಿಟ್ಟ ತಕ್ಷಣ ಸ್ವಲ್ಪ ಮಕ್ಕಳು ಬಂದ್ರು, ಚಂದದ ಮಕ್ಕಳು ಬರ್ತಾ ಇರ್ಬೇಕಾದ್ರೆ ಅದೇ ಸ್ನೇಹಿತ ಹೇಳ್ತಾನೆ, ನೋಡಪ್ಪ ನಿನ್ನ ಮಗ ಬಂದ ಸ್ಕೂಲಿಂದ, ನಿನ್ನ ಮಗ ಬಂದ ಅಂತ ಹೇಳಿದಾಗ ಇವನ ಕೈಯಲ್ಲಿರುವ ಬೀಡಿಯನ್ನ ನೆಲಕ್ಕೆ ಬಿಸಾಡಿ ಕಾಲಿಂದ ಉಜ್ಜಿ, ಎಲ್ಲಿ ನನ್ನ ಮಗ, ನಾನು ಬೀಡಿ ಎಳೆಯೋದನ್ನು ನೋಡಿದ್ನ ಅಂತ ಕೇಳಿದ್ನಂತೆ. ಆಗ ಅವನ ಸ್ನೇಹಿತ ಹೇಳ್ತಾನೆ, ಅಲ್ಲ ಆವಾಗ ನಿನ್ನ ಅಪ್ಪ ಬಂದ ಅಂತ ಹೇಳುವಾಗ ಎಲ್ಲಿ ಆ ಮುದುಕ ಅಂತ ಹೇಳ್ತಾ ಇದ್ದಿ, ಇವಾಗ ಮಗ ಬಂದಿದ್ದಾನೆ ಅಂತ ಹೇಳುವಾಗ ನನ್ನ ಮಗ ನೋಡಿದ್ನ ಅಂತ ಕೇಳ್ತೀಯಲ್ಲ, ಯಾಕೆ? ಮನೆಗೋಗಿ ಹೆಂಡತಿ ಹತ್ರ ಹೇಳ್ತಾನೆ, ನಾಳೆಯಿಂದ ನಿನಗೆ ಏನು ಸಿಗೋದಿಲ್ಲ ಹೊಟ್ಟೆಗೆ ಅಂತ ಭಯನಾ ಅಂತ ಕೇಳುವಾಗ ಅವನು ಹೇಳಿದಂತೆ, ಅಂಥದ್ದೇನು ಭಯ ಇಲ್ಲ ಕಣೋ ನನಗೆ. ಅವಳೇನು ಹೊಟ್ಟೆಗೆ ಹಾಕ್ತಿದ್ರೆ ನಮ್ಮ ಗುರುಗಳು ದಾಸೋಹ ನಡೆಸ್ತಾರೆ, ಅಲ್ಲಿ ಹೋಗಿ ನಾನು ಹೊಟ್ಟೆ ತುಂಬ ಊಟ ಮಾಡಬಹುದು, ಗುರುಗಳ ಸೇವೆ ಮಾಡಿ ಬದುಕಬಹುದು. ಆದ್ರೆ ನಾನು ಬೀಡಿ ಎಳೆಯೋದನ್ನ ನೋಡಿ ಕಲಿಯೋದು ನನ್ನ ಅಪ್ಪ ಅಲ್ಲ. ನಾನು ಬೀಡಿ ಎಳೆಯೋದನ್ನ ನೋಡಿ ಕಲಿಯೋದು ನನ್ನ ಪುಟ್ಟ ಮಗ. ಅವನಿಗೆ ನಾನು ಮಾದರಿ ಆಗ್ಬೇಕಾದ್ರೆ ನಾನು ಬೀಡಿ ಎಳೆಯೋದನ್ನ ಅವನು ನೋಡಬಾರ್ದು.
ಅಂತ ಹೇಳಿ ಬೀಡಿ ಎಸ್ದವನು ಆವತ್ತಿನಿಂದ ಇವತ್ತಿನವರೆಗೂ ಅವನು ಏನು ಅಂತ ದುಶ್ಚಟ ಮಾಡಲಿಲ್ಲ ಅಂತೆ. ಹಾಗಾದ್ರೆ ನಾವು ಏನು ಮಾಡಬೇಕು? ನಮ್ಮ ಮಕ್ಕಳು ಏನಾಗಬೇಕು ಅದನ್ನ ನಾವು ಮಾಡಿಸಿ ತೋರಿಸ್ಬೇಕು. ನಾವು ಅದನ್ನ ಮಾಡಿ ತೋರಿಸಿದ್ರೆ ಆ ಮೇಲೂ ಆ ಮಗು ಮಾಡಿದ್ರೆ ಆಗ ಮಾತ್ರ ದಂಡಿಸುವ ನಮ್ಗೆ ಹಕ್ಕಿರುವಂಥದ್ದು. ನಾವೇ 24 ಗಂಟೆ ಟಿವಿ ನೋಡೋದು, 24 ಗಂಟೆ ವಾಟ್ಸಪ್ ನೋಡೋದು, 24 ಗಂಟೆ ಆ ಕಡೆ ಈ ಕಡೆ ಪಟ್ಟಾಂಗ ಹೊಡೆಯೋದು, ಇದನ್ನ ಮಾಡ್ತಾ ಇದ್ದು ಆ ಮಗುವಿಗೆ ಹೋಗೋ ಓದ್ಕೊಳ್ಳೋ ಅಂದ್ರೆ ಆ ಮಗು ಕೇಳತ್ತೇನೋ, ನೀನ್ ನೋಡೋದಿಲ್ವಾ ಅಂತದೆ ಇವತ್ತಿನ ಮಗು ಅದು. ಹಾಗಾಗಿ ಸ್ನೇಹಿತರೆ, ನಾವು ಏನು ಮಾಡಬೇಕು ಅದನ್ನ ನಾವು ನೋಡಿ, ಮಕ್ಕಳು ಏನು ಮಾಡಬೇಕು ಅದನ್ನ ನಾವು ಮಾಡಿ ತೋರಿಸ್ಬೇಕು. ಏನೂ ಬೇಡ. ನನ್ನ ಒಬ್ರು ಗೆಳೆಯರ ಮನೆಯಲ್ಲಿ ಒಬ್ಬ ಭಿಕ್ಷುಕ ಬಂದಿದ್ನಂತೆ. ಅವನ ಅಪ್ಪ ಅವ್ರ ಹತ್ರ ದುಡ್ಡು ಕೊಟ್ಟು ಆ ಭಿಕ್ಷುಕನಿಗೆ ಕೊಡಪ್ಪ ಅಂತ ಹೇಳಿದ್ರಂತೆ. ಇವನು ಬಹಳ ಅಹಂಕಾರದಿಂದ ತಾನು ಭಿಕ್ಷುಕನಿಗೆ ಹಣ ಕೊಡ್ತಾ ಇದ್ದೇನೆ ಅನ್ನುವ ಒಂದು ಅಹಂಕಾರದಿಂದ ಆ ದುಡ್ಡನ್ನ ಹೀಗೆ, ಹಣ ಅಂತೀರ, ದುಡ್ಡು ಅಂತೀರಿ, ಕಾಸನ್ನ ಹೀಗೆ ಎಸ್ಬಿಟ್ಟ ಅಂತೆ ಭಿಕ್ಷುಕನ ಹತ್ತಿರ ಮೈ ಮೇಲೆ. ಆ ಕಾಸನ್ನ ಎಸ್ದಂತೆ ಅವನಪ್ಪ ನೋಡ್ತಾ ಇದ್ನಂತೆ. ಅಪ್ಪ ಕರೆದು ಕೇಳಿದ್ನಂತೆ, ಆ ಕಾಸು ಎತ್ಕೋ ಅನ್ನಂತೆ ಮಗನಿಗೆ. ಕಾಸು ಎತ್ಕೋ ಅಂತ ಹೇಳಿ ಅವನಿಗೆ ಆ ಕಾಸನ್ನು ಕೊಟ್ಟು ನಮಸ್ಕಾರ ಮಾಡು ಅಂತ ಹೇಳಿದ್ನಂತೆ. ಭಿಕ್ಷುಕನಿಗೆ ನೀನು ಆ ಕಾಸನ್ನು ಕೊಟ್ಟು ಒಂದು ಸುತ್ತ ಹಾಕಿ ನಮಸ್ಕಾರ ಮಾಡು ಅಂತ ಅಪ್ಪ ಹೇಳಿದ್ದಂತೆ. ಯಾಕಂದ್ರೆ ಭಿಕ್ಷುಕ ಅವನ ಪರಿಸ್ಥಿತಿಗಾಗಿ ಬೇಡ್ತಾ ಇದ್ದಾನೆ. ದೇವರು ನಿನಗೆ ಕೊಡುವಂತ ಪರಿಸ್ಥಿತಿ ಕೊಟ್ಟಿದ್ದಾನೆ. ಆದ್ರೆ ಅವನ ಆತ್ಮದಲ್ಲೂ ಒಂದು ದೇವರಿದೆ, ನಿನ್ನ ಆತ್ಮದಲ್ಲೂ ದೇವರಿದೆ. ಪ್ರತಿಯೊಂದು ಆತ್ಮವನ್ನು ಗೌರವಿಸುವ ಶಕ್ತಿ ನಮ್ಮಲ್ಲಿದೆ. ಅದನ್ನು ಮಾಡಬೇಕಾದ ಕರ್ತವ್ಯ ಕೂಡ ನಮ್ಮದಾಗಿದೆ. ಹಾಗಾಗಿ ಖಂಡಿತವಾಗಿಯೂ ನೀನು ಅವನಿಗೆ ಗೌರವ ಕೊಡಬೇಕಿತ್ತು. ಹಣಕ್ಕೆ ನೀನು ಅಪಮಾನ ಮಾಡಿದ್ದಿ, ಭಿಕ್ಷುಕನಿಗೆ ಮಾತ್ರ ಅಲ್ಲ, ಹಣಕ್ಕೂ ಆ ಲಕ್ಷ್ಮೀ ದೇವಿಗೂ ನೀನು ಅಪಮಾನ ಮಾಡಿದ್ದಿ ಅಂತ ಅಪ್ಪ ಹೇಳಿದಾಗ ಆ ಮಗು ಆ ಭಿಕ್ಷುಕನಿಗೆ ಸುತ್ತ ಹಾಕಿ ಕೈಯಲ್ಲಿ ಕೊಡ್ತಂತೆ. ಈ ಕಥೆಯನ್ನು ನಾನು ನನ್ನ ಮಕ್ಕಳಿಗೆ ಹೇಳಿದ್ದೆ. ಬಹುಶಃ ನನ್ನ ಮಗಳು ಅವಳ ಮಗುವಿಗೆ ಹೇಳಿರಬೇಕು. ಮೊನ್ನೆ ನಾನು ಕೃಷ್ಣ ಮಠಕ್ಕೆ ಹೋಗ ಒಂದು ಭಿಕ್ಷುಕನಿಗೆ ಒಂದು ಹಣ ಕೊಡು ಅಂತ ಆ ಮಗುವಿಗೆ ಕೊಟ್ಟ ಕೂಡಲೇ ಆ ಮಗುವಿಗೆ ಏನನ್ನಿಸ್ತೋ ಏನೋ, ಆ ಭಿಕ್ಷುಕಿಗೆ ಒಂದು 4 ಸುತ್ತ ಹಾಕಿ ಕೈ ಮುಗಿದು ಆಮೇಲೆ ಹಣ ಕೊಟ್ಟಿತ್ತು. ನನಗೆ ಧನ್ಯವಾಯಿತು ಬದುಕು ಅಂತ ಅನ್ನಿಸ್ತು ಗುರುಗಳೇ. ನನ್ನ ಮೊಮ್ಮಗ, 5 ವರ್ಷದ ಮೊಮ್ಮಗ ಸುತ್ತು ಹಾಕಿ ಕೈ ಮುಗಿಯುವಾಗ ನನಗೆ ನಿಜವಾಗ್ಲೂ ಅನ್ನಿಸ್ತು, ಮಗುವೆ ಧನ್ಯವಾಯಿತು ಬದುಕು ಅಂತ. ಆ ಭಿಕ್ಷುಕಿ ಆ ಹಣ ತಗೊಳ್ಳಿಲ್ಲ, ನನ್ನ ಪುಟ್ಟ ಮೊಮ್ಮಗನನ್ನು ಅಪ್ಪಿ ಹಿಡಿದು ಕಣ್ಣೀರು ಸುರಿಸಿದ್ಲು. ಯಾಕಂದ್ರೆ ಅವಳಿಗೆ ಹಣ ಕೊಡುವವರು ಬಹಳಷ್ಟು ಮಂದಿ ಇರ್ಬೋದು, ಪ್ರೀತಿ ಕೊಡುವವರು ಬಹಳಷ್ಟು ಮಂದಿ ಕಡಿಮೆ ಸಿಗ್ತಾ ಇದ್ದಾರೆ. ಹಾಗೆ ಇವತ್ತು ಪ್ರಪಂಚದಲ್ಲಿ ಏನಾಗಿದೆ ಅಂದ್ರೆ ನಾವೆಲ್ಲರೂ ಬದುಕ್ತಾ ಇರೋದು ಒಂದು ಮುಷ್ಟಿ ಪ್ರೀತಿಗಾಗಿ. ಆ ಪ್ರೀತಿಗಾಗಿ ನಾವು ಏನು ಖರ್ಚು ಮಾಡಬೇಕಾಗಿಲ್ಲ. ನಾವು ಒಂದು ಮನಸ್ಸು ಮಾಡಿದರೆ ಸಾಕು, ನಮ್ಮ ಪ್ರೀತಿಗಾಗಿ ನಾವು ಏನನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಇದೆ. ಆ ಒಂದು ಪ್ರೀತಿಯನ್ನ ಭರಪೂರಾಗಿ ಈ ಭರಮಸಾಗರದ ಜನತೆಗೂ ಇಲ್ಲಿ ಸುತ್ತಮುತ್ತಲಿರುವವರಿಗೂ ಮಹಾಸ್ವಾಮಿಗಳು ಅನುಗ್ರಹಿಸಿದ್ದಾರೆ. ಅದರ ಒಂದಿಷ್ಟು ಅಂಶವನ್ನು ನಾನು ಪಡ್ಕೊಂಡಿದ್ದೇನೆ. ಆ ಧನ್ಯತಾ ಭಾವ ನನ್ನಲ್ಲಿದೆ. ಹೇಳುವಾಗ ನನಗೆ ಕಣ್ಣು ಮನಸ್ಸು ತುಂಬಿ ಬರ್ತಾ ಇದೆ ಗುರುಗಳೇ. ನನಗೆ ಇವತ್ತು ಕಾರ್ಯಕ್ರಮ ಇತ್ತು, ನನಗೆ ನಿನ್ನೆ ಬರಲಿಕ್ಕೆ ಹೇಳಿದ್ರು, ಗುರುಗಳೇ ಇಲ್ಲ ನನಗೆ ಕಾರ್ಯಕ್ರಮ ಇದೆ ಉಡುಪಿಯಲ್ಲಿ, ಅದನ್ನು ಮುಗಿಸಿ ನನಗೆ ರಾತ್ರಿ ಬರ್ಲಿಕ್ಕೆ ಆಗೋದಿಲ್ಲ, ನಾನು ಮರುದಿನ ನನ್ನ ಕಾರ್ಯಕ್ರಮಕ್ಕೆ ಸರಿಯಾಗಿ ಬರ್ತೇನೆ ಅನ್ನುವಾಗ ಮಹಾಪ್ರಭುಗಳ ಅಪ್ಪಣೆ ಆಯಿತು ನನಗೆ, ಗುರುಗಳ ಅಪ್ಪಣೆ. ನೀವು ಉಡುಪಿಯಿಂದ ಟ್ಯಾಕ್ಸಿ ಮಾಡ್ಕೊಂಡು ಬಂದು 2 ದಿನ ಇಲ್ಲಿ ಉಳಿದು 2 ದಿನದ ನಂತರ ಟ್ಯಾಕ್ಸಿಯಲ್ಲೇ ವಾಪಸ್ ಹೋಗ್ಬೇಕು ಅಂತ ಹೇಳಿದ್ರು. ಅವರು ಹೇಳಿದ್ರು ಅಂತ ನಾನು ಅದನ್ನು ದುರುಪಯೋಗಿಸಿಕೊಳ್ಬಾರ್ದಲ್ವೇ? ನಾನು ನನ್ನ ಕಾರ್ಯಕ್ರಮವನ್ನು ಬೇಗನೆ ಮುಗಿಸಿ ಮೊನ್ನೆ ರಾತ್ರಿ ಬಸ್ಸಲ್ಲೇ ಬಂದಿದ್ದೇನೆ. ಬಸ್ಸಲ್ಲೇ ಬಂದು ನನ್ನ ಯೋಗ್ಯತಾನುಸಾರ ನಾನು ಬಸ್ಸಲ್ಲೇ ಬಂದು ಇವತ್ತು ನಿನ್ನೆ ಕಾರ್ಯಕ್ರಮವನ್ನು ನೋಡಿದ್ದೇನೆ, ಇವತ್ತಿನ ಕಾರ್ಯಕ್ರಮಕ್ಕೂ ಬಂದಿದ್ದೇನೆ. ನಾಳೆ ರಾತ್ರಿಯ ಬಸ್ಸಲ್ಲಿ 3 ದಿನ ನಿಮ್ಮ ತರಳುಬಾಳು ಮಠದಲ್ಲಿ ಕಳೆಯುವ ಒಂದು ಸೌಭಾಗ್ಯವನ್ನು ಭಗವಂತ ಶ್ರೀಕೃಷ್ಣ ಪರಮಾತ್ಮ, ಮಂಜುನಾಥ ಸ್ವಾಮಿ ಮುಖ್ಯ ಪ್ರಾಣ ಹಾಗೂ ಇಲ್ಲಿಯ ಮಠದ ದೇವರು ನನಗೆ ಅನುಗ್ರಹಿಸಿದ್ದಾರೆ ಅಂತ ತಿಳ್ಕೊಂಡು ಆಶೀರ್ವಾದ ಪೂರ್ವಕವಾಗಿ ಹೋಗ್ತಾ ಇದ್ದೇನೆ ಗುರುಗಳೇ. ಧನ್ಯವಾಯಿತು ಬದುಕು, ಧನ್ಯವಾಯಿತು ಬದುಕು ಅಂತ ಹೇಳ್ತಾ, ಈ ನಾನು ಆವಾಗಲೇ ಹೇಳಿದ ಹಾಗೆ ಹಳ್ಳಿ ಕಟ್ಟೆಯ ಮೇಲೆ ಕೂತಂತಹ ಮನುಷ್ಯರು ಮಾತಾಡುವಾಗ ಸ್ವಲ್ಪ ವಯಸ್ಸಾದವರು ಒಂದು ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ ಏನಪ್ಪ ಅಂದ್ರೆ, ನಿನ್ನ ಮಕ್ಕಳು ಏನು ಮಾಡ್ತಾರೆ ಅಂತ. ಸಾಮಾನ್ಯವಾಗಿ ಈಗ ಎಲ್ರಿಗೂ ಕುತೂಹಲ ಏನಂದ್ರೆ ಮಕ್ಕಳು ಏನು ಮಾಡ್ತಾರೆ ಅಂತ. ಮೊದಲು ನಾವು ಹೋಮ್ವರ್ಕ್ ಮಾಡಿದ್ರು ಅಪ್ಪ ಅಮ್ಮನಿಗೆ ಗೊತ್ತಾಗ್ತಿರ್ಲಿಲ್ಲ.
ನಾವೇನೋ ಒಂದು ಕ್ಲಾಸ್ನಲ್ಲಿ ಫಸ್ಟ್ ಬಂದು ಒಂದು ಡಬ್ಬಿಯೋ ತಟ್ಟೆಯೋ ವಾಟೆಯೋ ಹಿಡ್ಕೊಂಡು ಬಂದ್ರೆ ಫಸ್ಟಾ ಅದರಲ್ಲೇ ನಾಳೆಯಿಂದ ಕಾಫಿ ಕುಡಿ ಅಂತ ಹೇಳ್ತಿದ್ರು, ಮುಗೀತು. ನಮ್ಗೇನು ಅಭಿನಂದನೆ ಇಲ್ಲ, ಏನೂ ಇಲ್ಲ. ಹಾಗಿರುವಾಗ ಈ ಒಂದು ಹಳ್ಳಿ ಕಟ್ಟೆ ಮೇಲೆ ಕೂತಿದ್ದವರು ಹೇಳಿದ್ರು, ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ ಅಂತ. ನನ್ನ ಸಮಯ ಎಷ್ಟು ನನ್ಗೆ ಗೊತ್ತಿಲ್ಲ. ಸಮಯ ಎಷ್ಟು? ಎಷ್ಟೊತ್ತು ಮಾತಾಡ್ಬೋದು? ಇನ್ನೊಂದು 10 ನಿಮಿಷ ಮಾತಾಡ್ಬೋದು? 5 ನಿಮಿಷ? 5 ನಿಮಿಷ ಮಾತಾಡ್ಬೋದಾ ನಾನು? ಚಪ್ಪಾಳೆ ತಟ್ಟಿದ್ದಾರೆ ಅರ್ಧ ಜನ, ಬಾಕಿಯವರು ಸುಮ್ಮನೆ ಕೂತಿದ್ದಾರೆ ಮುಚ್ಚಲಿ ಬಾಯಿ ಅಂತ. ಆಗ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳುವಾಗ ಅವನು ಹೇಳ್ತಾನೆ, ನನ್ನ ದೊಡ್ಡ ಮಗ ಇಂಜಿನಿಯರಿಂಗ್ ಆಗಿದೆ, ಅವನಿನ್ನು MS ಮಾಡ್ತಾನಂತೆ, ಅಮೆರಿಕಾಕ್ಕೆ ಹೋಗ್ತಾನಂತೆ, ಅದಕ್ಕೆ ಪ್ರಯತ್ನ ನಡೀತಾ ಇದೆ. ಎರಡನೇ ಮಗ ಏನಿಲ್ಲ, ಅವನು ಇದಾಗಿದೆ, ಏನು MBBS ಆಗಿದೆ, MD ಮಾಡ್ಬೇಕಂತೆ, ಲಂಡನಿಗೆ ಹೋಗ್ಬೇಕಂತೆ, ಇಲ್ಲೆಲ್ಲ ಆಗೋದಿಲ್ಲ ಅಂತೆ. ಮೂರನೇ ಮಗ ನಾವು ಅಲ್ಲಿ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾನೆ, ನಮ್ಮ ಊರಲ್ಲಿ ಅಲ್ಲಿ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾನೆ, ನಮ್ಮ ಜೊತೆನೇ ಇದ್ದಾನೆ. ನಾಚಿಕೆ ಆಗೋದಿಲ್ಲ ನಿನಗೆ? ಮೊದಲನೇ ಮಗ ಅಮೆರಿಕ ಹೋಗ್ತಾನೆ, ಎರಡನೇ ಮಗ ಲಂಡನಿಗೆ ಹೋಗ್ತಾನೆ, ಮೂರನೇ ಮಗ ಇಲ್ಲಿ ಕಿರಾಣಿ ಅಂಗಡಿ ಇಟ್ಕೊಂಡು ಕೂತಿದ್ದಾನೆ. ನಾಚಿಕೆ ಆಗೋದಿಲ್ವಾ? ಅವನಿಗೊಂದು ದುಬೈಗೋ ಎಲ್ಲಾದ್ರೂ ಕಳ್ಸು, ಒಂದಿಷ್ಟು ದುಡ್ಡು ಮಾಡಿ ಬರ್ಲಿ, ಅವನು ಇಲ್ಲಿ ಕೂತ್ಕೊಂಡು ಏನ್ ಮಾಡೋದು, ಅವನು ಕಳ್ಸೋನಿಗೆ ಅಂತ ಹೇಳುವಾಗ ಇವನು ಹೇಳ್ತಾನೆ, ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ ಆ ಅಮೆರಿಕಕ್ಕೆ ಹೋಗುವ ಮಗನ ಕಳಿಸುವ ಲೋನ್, ನನ್ನ ಲಂಡನಿಗೆ ಕಳಿಸುವ ಮಗನ ಲೋನ್, ಅದೆರಡನ್ನ ಕಟ್ಟೋದು ಈ ಎಲ್ಲ ಮಾಡ್ತಾ ಇದ್ದಾನೆ. ಮಾತ್ರ ಅಲ್ಲ, ನಾವು ಈ ಮುದಿಪ್ರಾಯದಲ್ಲಿ ಮನೆಯಲ್ಲಿ ಕೂತ್ಕೊಂಡಿರುವಾಗ ನಮ್ಗೆ 2 ಹೊತ್ತು ಗಂಜಿ ಬೇಯಿಸಿ ಹಾಕ್ತಾ ಇರುವಂತದ್ದು ಆ ಮಗನ ಹೆಂಡತಿ, ಆ ಸೊಸೆ. ಇವರಿಗೇನು ಅಮೆರಿಕದಿಂದ ಬರ್ತಾರೆ, ಟಸು ಪುಸು ಇಂಗ್ಲಿಷ್ ಮಾತಾಡ್ತಾರೆ, ವಾಪಸ್ ಅಲ್ಲಿಗೆ ಹೋಗ್ತಾರೆ. ಈ 3ನೇ ಮಗನ ಮಕ್ಕಳು ನಮ್ಮ ಹತ್ರ ಬಂದು ಅಜ್ಜ ಅಜ್ಜ ಅಜ್ಜಿ ಅಜ್ಜಿ ಅಂತ ಮಾತಾಡ್ತಾರೆ. ಹಾಗಿರುವಾಗ ಇಂಥ ಒಂದು ಕೌಟುಂಬಿಕ ಸುಖವನ್ನ ಬಿಟ್ಟು ಆ ಮಗನನ್ನ ಅಮೆರಿಕ ಕಳಿಸಿಯೋ ದುಬೈಗೆ ಕಳಿಸಿಯೋ ದುಡ್ಡು ಮಾಡಿಯೋ ಏನು ಮಾಡ್ಲಿಕ್ಕಿಲ್ಲ. ನನಗೆ ಬೇಕಾದಷ್ಟು ಹೊಲ ಇದೆ, ಬೇಕಾದಷ್ಟು ತೋಟ ಇದೆ, ಅದರ ಸಂಪಾದನೆ ಅವರಿಬ್ಬರಿಗಿಂತನೂ ಜಾಸ್ತಿ ಇದೆ. ನನ್ನ ಮಗ ನನ್ನ ಜೊತೆನೇ ಇರಲಿ. ಏನಾದರೂ ಆಗು, ಮೊದಲು ಮಾನವನಾಗು. ಏನಾದರೂ ಆಗು, ಮೊದಲು ಮಾನವನಾಗು. ಸ್ನೇಹಿತರೆ, ನೀವೆಲ್ಲ ಇಲ್ಲಿ ತೋಟ ಗೀಟ ಮಾಡ್ಕೊಂಡಿರೋರು, ಈ ಸೌಭಾಗ್ಯ ನಮ್ಮೂರಲ್ಲಿ ಇಲ್ಲ ಗುರುಗಳೇ. ನಮ್ಮ ಉಡುಪಿ ಕಡೆಯಲ್ಲಿ ನಾವೆಲ್ಲ ಏನ್ ಮಾಡ್ತೀವಂದ್ರೆ, ಮಕ್ಕಳನ್ನ ಕಲಿತು, ನಾನು ಸಮೇತ, ಇನ್ನೊಬ್ರ ಬಗ್ಗೆ ಅಲ್ಲ, ನಾನು ಸಮೇತ ಮಕ್ಕಳನ್ನ ಡಾಕ್ಟ್ರು ಇಂಜಿನಿಯರ್ ಮಾಡ್ತೇವೆ, ದುಬೈಗೋ ಅಮೆರಿಕಾಗೋ ಪಾರ್ಸೆಲ್ ಮಾಡ್ತೇವೆ. ಅವ್ರು ಮತ್ತೆ ಯಾವಾಗ ಬರ್ತಾರೆ ಅಂತ ಜಾತಕ ಪಕ್ಷಿಯಾಗೆ ಕಾಯ್ತಾ ಇರ್ತೇವೆ. ಹಾಗೆ ಅಮೆರಿಕಾದಿಂದ ಒಂದು ಮಗು ಬಂದಿತ್ತಂತೆ, ಮಕ್ಕಳಿಗೆಲ್ಲ ಕಲಿಸಿರ್ತಾರೆ ಭಾಷೆ ಒಂದು ಬಿಟ್ಟು ನಾವು ಅಲ್ಲಿ ಹೋಗುವ ಇಲ್ಲಿ ಹೋಗುವ ಅಂತ ಎಲ್ಲ ಹೇಳಿ ಕರ್ಕೊಂಡು ಬರ್ತಾರೆ. ಆ ಮಕ್ಕಳಿಗೆ ಮಾತಾಡುವ ಅಂದ್ರೆ ಅಜ್ಜ ಅಜ್ಜಿಗೆ ಇಂಗ್ಲಿಷ್ ಬರೋದಿಲ್ಲ, ಇವರಿಗೆ ಮಕ್ಕಳಿಗೆ ಕನ್ನಡ ಬರೋದಿಲ್ಲ. ಅಜ್ಜ ಅಜ್ಜಿ ಮಾತಾಡೋದಾದ್ರು ಹೇಗೆ? ಆದ್ರೆ ಅಜ್ಜ ಅಜ್ಜಿಯ ಹೃದಯ ನೋಡಿ, ಅದು ಮಕ್ಕಳು ಬಂದ ಕೂಡಲೇ ಏನು ಇವತ್ತು ಇಡ್ಲಿ, ನಾಳೆ ದೋಸೆ, ನಾಡ್ದು ನೀರು ದೋಸೆ, ನಾಡ್ದು ಇನ್ನೊಂದು ಅದು ಇದು ಮಾಡಿ ಬಡಿಸೋದು ಅಜ್ಜಿ. ಅವರಿಗೆ ಯಮನ ಬರ್ತದೆ. ನನಗೆ ಕೂಡ, ನಾನು 16ರ ಹುಡುಗಿ ಆಗಿ ಬಿಡ್ತೇನೆ ಕೂಡಲೇ. ಹಾಗೆ ಅಜ್ಜಿಯರು ಬಡಿಸ್ತಾ ಇರ್ಬೇಕಾದ್ರೆ ಮಕ್ಕಳು ಗಪ ಗಪ ತಿಂತಾವೆ. ತಿನ್ನದೆ ಅಲ್ಲಿ ಪಾರೇಜ್ ತಿಂದು ಬದುಕಿದವು. ಇಲ್ಲಿ ರುಚಿ ರುಚಿಯಾದ ತಿಂಡಿಗಳು ಅವುಗಳಿಗೆ ಬೇಡ ಆಗಿದೆಯಾ? ಚಿತ್ರಾನ್ನ, ಅದು ಇದು ವೆರೈಟಿ ತಿಂಡಿಗಳು. ನಾನು 3 ದಿನದಿಂದ ಮಠದಲ್ಲಿ ವೆರೈಟಿ ತಿಂದು 2 kg ಜಾಸ್ತಿ ಆಗಿದೆ. ಹಾಗಿರ್ಬೇಕಾದ್ರೆ ಈ ಮಕ್ಕಳು ತಿನ್ನುವಾಗ ಅಜ್ಜಿಗೆ ಆಸೆ ಆಯ್ತು ಮೊಮ್ಮಕ್ಕಳ ಹತ್ರ ಮಾತಾಡ್ಬೇಕಂದ್ರೆ ಭಾಷೆ ಬರೋದಿಲ್ಲ. ಭಾಷೆ ಬರ್ದಿದ್ದಾಗ ಏನ್ ಮಾಡ್ಬೇಕು? ಆದ್ರೂ ಕೈ ಕಟ್ಟಿ ನೋಡ್ತಾ ಸಂತೋಷದಿಂದ ಇದ್ದ ಅಜ್ಜಿ ಒಮ್ಮೆ ಬಾಯಿ ತಪ್ಪಿ ಬಂತು. ಯಾಕಂದ್ರೆ ಮಾತೆ ನೋಡಿ, ಮಾತು ಜಾಸ್ತಿ, ಬಾಯಿ ತಪ್ಪಿ ಬಂತು. ಕುಂದಾಪುರದ ಅಜ್ಜಿ, ಕುಂದಾಪುರದ ಭಾಷೆ ಒಂದು ಸ್ವಲ್ಪ ವಿಶಿಷ್ಟ. ಲಾಯ್ಕಿತ್ತ ಮಗ ಅಂತ. ಲಾಯ್ಕಿತ್ತ ಮಗ ಅಂದ್ರೆ ಚೆನ್ನಾಗಿದೆಯ ಮಗ ಅಂತ ಅದು. ಆಗ ಅದು ಅಮೆರಿಕಾದ ಮಗು ಹೇಳ್ತಂತೆ, ಎಸ್ ಗ್ರಾಮ ಐ ಲೈಕ್ ಇಟ್ ಅಂತ. ಕುಂದಾಪುರದ ಅಜ್ಜಿ ಲಾಯ್ಕಿತ್ತ ಮಗ ಅಂತ ಕೇಳಿದ್ದು ಅಮೆರಿಕದ ಮಗುವಿಗೆ ಅದು ಇಂಗ್ಲಿಷಿನಂತೆ ಕೇಳಿಸ್ತು. ಅದು ಹೇಳ್ತಂತೆ ಎಸ್ ಗ್ರಾಮ ಐ ಲೈಕ್ ಇಟ್ ಅಂತ ಹೇಳ್ತಂತೆ. ಸ್ನೇಹಿತರೆ, ಹಾಗಾದ್ರೆ ಭಾಷೆ ಯಾಕೆ ಬೇಕು?
ಭಾಷೆ ಅನ್ನೋದು ಹೃದಯಕ್ಕೆ ಬೇಕು. ನಾವು ಮೊದಲು ಹೃದಯದ ಭಾಷೆಯನ್ನು ಅರಿಯೋಣ. ವೈಷ್ಣವ ಜನತೋ ತೇನೆ ಕೈಯೇ ಪೀಡ ಪರಾಯೇ ಜಾಣೆ ರೇ. ಇನ್ನೊಬ್ಬರ ಕಷ್ಟ, ಇನ್ನೊಬ್ಬರ ದುಃಖ ಯಾರಿಗೆ ಅರ್ಥ ಆಗ್ತದೆ ಅವರು ಮಾತ್ರ ಒಬ್ಬ ದೈವ ಭಕ್ತ ಆಗ್ಲಿಕ್ಕೆ ಸಾಧ್ಯ ಇದೆ ವಿನಾ ಇಡೀ ದಿನ ಗಂಟಾಮಣಿ ಇಟ್ಕೊಂಡು ಪೂಜೆ ಮಾಡಿಕೊಂಡು ತಿರುಗ್ತಾ ಇದ್ದವನು ಖಂಡಿತವಾಗಿಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ಸೇವೆ ಜನಸೇವೆ ಅಲ್ಲ, ಜನಸೇವೆ ದೇವರ ಸೇವೆ ಅಂತ ತಿಳ್ಕೊಂಡಂತಹ ಮಹಾಪ್ರಭುಗಳು ನಿಮ್ಮ ಜೊತೆ ಇರೋದು ನಿಮ್ಮೆಲ್ಲರ ಸೌಭಾಗ್ಯ. ಅದರ ಒಂದಷ್ಟು ಋಣ ನನ್ನ ಪಾಲಿಗೂ ಇತ್ತು, ಅದು ನನಗೂ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಸ್ನೇಹಿತರೆ, ನಾನು ನಮ್ಮ ತಾಲೂಕಿನ ಸಮ್ಮೇಳನದ ಸರ್ವಾಧ್ಯಕ್ಷೆಯಾಗಿದ್ದೆ ಗುರುಗಳೇ. ನನ್ನ ಯೋಗ್ಯತೆ ಇದ್ದೋ ಗೊತ್ತಿಲ್ಲ, ಯೋಗ ಅಂತೂ ಸಿಕ್ಕಿತ್ತು. ನನ್ನನ್ನು ಸರ್ವಾಧ್ಯಕ್ಷೆಯಾಗಿ ಮಾಡಿದ್ರು. ನನ್ನನ್ನು ಒಂದು ತೆರೆದ ವಾಹನದಲ್ಲಿ ಕೂತ್ಕೊಳಿಸಿ ಒಂದು ಮೆರವಣಿಗೆ ಕೂಡ ಮಾಡಿಸಿದ್ರು. ಅತ್ಯಂತ ಚಂದದ ಮೆರವಣಿಗೆ. ನನಗೆ ಆವಾಗ ಮೆರವಣಿಗೆ ಮುಗ್ದ ಕೂಡಲೇ ಅನ್ನಿಸ್ತು ನಾನು ಇವತ್ತೇ ಸತ್ರೂ ಪರವಾಗಿಲ್ಲ ಅಂತ ಒಂದು ಸಂತೋಷದ ಉತ್ತುಂಗಕ್ಕೆ ನಾನು ಏರಿದ್ದೆ. ಆ ಸಂತೋಷದ ಉತ್ತುಂಗ ಎಲ್ಲ ಮುಗಿದು, ಮೆರವಣಿಗೆ ಎಲ್ಲ ಮುಗ್ದು, ಎಲ್ಲವೂ ಮುಗ್ದು, ಕೊನೆಯಲ್ಲಿ ಸಾಹಿತ್ಯ ಸಮ್ಮೇಳನವೂ ಮುಗ್ದು, ಕೊನೆಯಲ್ಲಿ ರಾತ್ರಿಯಲ್ಲಿ ಎಲ್ಲ ಮುಗ್ದಾದ ಮೇಲೆ ನಾನು ಸ್ಟೇಜಲ್ಲಿ ಕೂತ್ಕೊಂಡಿದ್ದೆ. ಇಬ್ಬರು ಕಾರ್ಯಕರ್ತರು, ಒಬ್ರು ಆ ಕಡೆಯಿಂದ ಒಬ್ರು ಈ ಕಡೆಯಿಂದ ಬಂದು ಹೇಳಿದರು, ಮೇಡಮ್ ನಿಮ್ಮದು ದೊಡ್ಡ ದೊಡ್ಡ ಬ್ಯಾನರ್ ಹಾಕಿದ್ದಲ್ಲ, ನನ್ನ ದೊಡ್ಡ ದೊಡ್ಡ ಬ್ಯಾನರ್ ಹಾಕಿದ್ರು, ಅಲ್ಲಿ ಆ ಬ್ಯಾನರ್ ಹಾಕಿದ್ದು ನಿಮಗೆ ಬೇಕಾ ಕೇಳಿದರು. ನಾನು ಹೇಳಿದೆ ಎಷ್ಟು ನೋಡಿ, ನಾನು ಈಗ ಎಷ್ಟಿದ್ದೇನೆ ಅದಕ್ಕಿಂತ ದೊಡ್ಡದಿದೆ ಮೇಡಮ್ ಅದು ಬ್ಯಾನರ್, ಅದನ್ನು ತಗೊಂಡೋಗಿ ಏನು ಮಾಡೋದು ನಾನು ಅದು ಕೇಳಿದ್ರೆ ನನಗೆ ಬೇಡ ಇತ್ತು ಅಂತ ಹೇಳುವಾಗ ಒಬ್ಬ ಬಂದು ಕೇಳಿದ, ಮೇಡಮು ಅದು ಹಾಗಾದರೆ ನಾವು ತಗೊಂಡೋಗೋದಾ ಅಂತ ಕೇಳಿದರು. ನನಗೆ ಭಾರಿ ಖುಷಿ ಆಯಿತು. ಅದು ಯಾವರಪ್ಪ ನಮ್ಮನೆ ಅಭಿಮಾನಿ ನನ್ನ ಮೇಲೆ ಅಂತ ಹೇಳಿ, ಅಲ್ಲಪ್ಪ ನಿನಗೆ ಅಷ್ಟು ಸಹ ಪ್ರೀತಿಯಾ ನಾನಂದರೆ, ಅದನ್ನು ಏನು ಮಾಡ್ತೀವಿ ತಗೊಂಡೋಗಿ ಮನೆಯಲ್ಲಿ ನಿಲ್ಲಿಸ್ತೀಯ ಅಂದೆ. ಇಲ್ಲ ಮೇಡಮ್ ಅದು ನಾವು ಹಪ್ಪಳ ಸಂಡಿಗೆ ಎಲ್ಲ ಮಾಡಿ ಮಾರ್ತೇವೆ. ನಾವು ಹಪ್ಪಳ ಸಂಡಿಗೆ ಮಾಡಿ ಮಾರ್ತೇವೆ, ಅದನ್ನು ಒಣ ಹಾಕ್ಲಿಕ್ಕೆ ನನಗೆ ಆ ಬ್ಯಾನರ್ ಬೇಕಿತ್ತು, ಪ್ಲಾಸ್ಟಿಕ್ ಇದ್ದು ಅಂದ. ನನಗೆ ನನ್ನ ಕಣ್ಣಿನ ಮೇಲೆ, ಮೂಗಿನ ಮೇಲೆ, ಕಿವಿ ಮೇಲೆ ಎಲ್ಲ ಸಂಡಿಗೆ ಕಂಡಿತು. ಕಾಣಲಿಲ್ಲ, ಕಲ್ಪನೆ ಆಯಿತು. ಆ ಉರಿ ಯಾರಿಗೆ ಬೇಕು? ಅಷ್ಟೊತ್ತಿಗೆ ಇನ್ನೊಬ್ಬ ಬಂದ, ಅವನ ಹತ್ರ ಕೇಳಿದೆ, ಮರಯ್ಯ ನೀನೆಂತ ಹಪ್ಪಳ ಸಂಡಿಗೆಯ ಅಂದೆ. ಇಲ್ಲ ಮೇಡಮ್ ಮಳೆಗಾಲ ಬಂತಲ್ಲ, ನಮ್ಮದು ಟಾಯ್ಲೆಟ್ ಸೋರ್ತಾ ಇದೆ, ಮೇಲೆ ಹಾಕ್ಲಿಕ್ಕೆ, ಮಾಡಿಗೆ ಮುಚ್ಚಲಿಕ್ಕೆ ಅಂದ. ನನ್ನನ್ನು ಆ ಮಾಡಿನ ಮೇಲೆ ಕೌಚಿ ಮಲಗಿಸೋದು, ಅವನು ಎಷ್ಟು ಸಲ ಹೋಗಿದಾನಂತ ನಾನು ಲೆಕ್ಕ ಹಾಕೋದು. ಅದ್ರ ಮೇಲೆ ಅವನಿಗೆ ಏನಾದರೂ ಲೂಸ್ ಮೋಷನ್ ಆದರೆ ನಾನು ಗತಿಯೇ ಕೇಳು. ಬೇಕಾಯಿತು. ನಾನು ಹೇಳಿದೆ ನನಗೆ ಅದು ಬ್ಯಾನರ್ ಬೇಡ, ಯಾಕಂದರೆ ಅದನ್ನು ನನ್ನ ಮನೆಯಲ್ಲಿ ನಿಲ್ಲಿಸಿದ್ರೆ ಮಾಲೆ ಹಾಕ್ಬೇಕಾಗ್ತದೆ, ನನಗೆ ಇನ್ನೂ ಕೆಲವು ವರ್ಷ ಬಿಡ್ಲಿಕ್ಕಿದೆ, ಆದರೂ ನಾನು ತಗೊಂಡೋಗ್ತೀನಿ, ನಮ್ಮ ಮನೇಲಿ ಒಳಗೆ ಬಿಸಾಡ್ತೀನಿ, ನಿಮಗೆ ಕೊಡೋದಿಲ್ಲ ಅಂದೆ. ಸ್ನೇಹಿತರೆ, ಆ ದೊಡ್ಡ ಬ್ಯಾನರ್ ನನ್ನಲ್ಲಿ ಇದೆ ಈಗಲೂ. ನೀವು ಬಂದರೆ ಪ್ರತ್ಯಕ್ಷವಾಗಿ ನೋಡ್ಬೋದು, ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ಒಂಚೂರು ಬಣ್ಣ ಹಚ್ಚಿ ಹೇಳ್ಬೋದು, ಯಾವ ರೀತಿ ನಾವು ಹೊರಗಡೆ ಹೋಗುವಾಗ ಬಣ್ಣ ಹಚ್ಚಿ ಚೆಂದಾಗಿ ಹೋಗ್ತೇವೋ, ನಾವು ಇದೇ ರೂಪದಲ್ಲಿ ಹೋದರೆ ನೋಡ್ಲಿಕ್ಕಾಗ್ತದ ನಮ್ಮನ್ನು? ಎಲ್ಲರೂ ನೋಡಿ ಬಣ್ಣ ಹಚ್ಚಿ ಬಂದವರೇ. ಈಗ ಮನೆಗೆ ಹೋಗಿ ಮುಖ ತೊಳೆದ ಮೇಲೆ ಅವ್ರ ಗಂಡಂದಿರಿಗೆ ಗುರ್ತಾಗೋದಿಲ್ಲ, ಆ ವಿಷಯ ಬೇರೆ. ಯಾಕೆ ಅಂತ ಹೆದರ್ತಾರೆ ಎಲ್ಲರೂ. ಹಾಗೆ ನಾವು ಬಣ್ಣ ಹಚ್ಚಿ ಬಂದಿರ್ಬೋದು, ನನ್ನ ಮಾತುಗಳಿಗೆ ಒಂಚೂರು ಪಾಲಿಷ್ ಮಾಡಿರ್ಬೋದು, ಆದರೆ ಸತ್ಯವಾದ ವಿಚಾರ ಇದು. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಭಗವಂತ ನಮ್ಮ ಕೈಗೆ ಒಂದಿಷ್ಟು ಅಧಿಕಾರವನ್ನು ಕೊಟ್ಟಿರ್ತಾನೆ, ಅದು ಕ್ಷಣಿಕ. ಆ ಅಧಿಕಾರ ಮುಗಿದ ಮೇಲೆ ನಾವು ಇದೇ ಬ್ಯಾನರೇ, ಸಂಡಿಗೆ ಚಾಪೆ. ಹಾಗಾಗಿ ಭಗವಂತ ನಮಗೆ ಏನು ಕೊಟ್ಟಿದ್ದಾನೆ, ಯಾವ ಅಧಿಕಾರ ಕೊಟ್ಟಿದ್ದಾನೆ? ಮೇಡಮ್ ನೀವು SP ಅವರಾಗಿದ್ದೀರಿ, ನಿಮ್ಮ ಅಧಿಕಾರಾವಧಿಯಲ್ಲಿ ನೀವು ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು. ಯಾಕಂದ್ರೆ ನೀವು SP ಅವರು ಅನ್ನೋದು ಯಾವತ್ತೂ ನೆನಪಿಗೆ ಉಳಿಯೋದಿಲ್ಲ, ಆದರೆ ನೀವು ಮಾಡಿದ ಒಳ್ಳೆತನ ಸಾಯುವ ತನಕವೂ ಯಾರೂ ಮರೆಯೋದಿಲ್ಲ. ಹಾಗಾಗಿ ನಮ್ಮ ಕೈಗೆ ಅಧಿಕಾರ ಇರುವಾಗ ಆ ಅಧಿಕಾರದ ಮದದಲ್ಲಿ ನಾವು ತಲೆ ಎತ್ತಿ ನಡೆಯುವುದಕ್ಕಿಂತ ತಲೆ ತಗ್ಗಿ ನಾವು ನಡೆದು ಜನರೊಟ್ಟಿಗೆ ಬೆರೆತ್ರೆ, ಹೃದಯದ ಭಾಷೆಯನ್ನು ಅರಿತ್ರೆ, ನಿಮ್ಗೆ ಹೇಳ್ತಾ ಇಲ್ಲ ಮೇಡಮ್, ಮಾಡುವವರಿಗೆ ಹೇಳ್ತಾ ಇದ್ದೇನೆ. ನನಗೆ ಹೋಗ್ಲಿಕ್ಕುಂಟು ಪೊಲೀಸ್ ಅಂತೆ, ವಾಪಸ್ ಉಡುಪಿ ತನಕ ಹೋಗೋದಿದೆ ನನಗೆ. ನನ್ನ ಅಮ್ಮ ನನಗೆ 3 ವರ್ಷ ಪ್ರಾಯದಲ್ಲಿ ಪೆಟ್ಟು ಹೊಡೆಯೋದನ್ನು ಬಿಟ್ಟಿದ್ದಾಳೆ, ಮತ್ತು ನೀವೇನಾದರೂ ಪೆಟ್ಟು ಹೊಡೆದ್ರೆ ಸಹಿಸ್ಲಿಕ್ಕೆ ಆಗುತ್ತದ? ನನಗೆ ಗಂಡನಿಗಂತೂ ಧೈರ್ಯ ಇಲ್ಲ ಬಿಡಿ ಅಷ್ಟು ಹೊಡೆಯೋಷ್ಟು. ಸ್ನೇಹಿತರೆ, ನಮ್ಮ ಅಧಿಕಾರಾವಧಿಯಲ್ಲಿ
ನಾವು ನಮ್ಮವರಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ನಾವು ಮಾಡಿದರೆ ಅದೇ ನಾವು ಮಾಡುವಂಥ ಈಶ ಸೇವೆ. ಈಶ ನಿನ್ನ ಸೇವೆಗಾಗಿ ಭಗವಂತ ನಮಗೆ ಈ ಅವಸ್ಥೆಯನ್ನು ಕೊಟ್ಟಿದ್ದಾನೆ. ಅದರ ಸಂಪೂರ್ಣ ಅನುಭವಿಸುವ ಹಕ್ಕು ನನಗೆ ಮಾತ್ರ ಅಲ್ಲ, ನನ್ನ ಸುತ್ತಮುತ್ತ ಇರುವಂಥ ಪ್ರತಿಯೊಬ್ಬರಿಗೂ ಇದೆ ಅನ್ನೋದನ್ನು ಪ್ರತಿಯೊಬ್ಬ ಭಾರತೀಯ ನಾರಿಯು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ಗೃಹಿಣಿ ಅನ್ನುವ ಪಟ್ಟ ಕೂಡ ನಮ್ಮ ಭಾಗ್ಯದಿಂದ ಸಿಕ್ಕಿರುವಂಥದ್ದು. ಎಷ್ಟೋ ಮಂದಿಗೆ ಮದುವೆ ಆಗಿರೋದಿಲ್ಲ, ಎಷ್ಟೋ ಮಂದಿಗೆ ಮಕ್ಕಳಿರೋದಿಲ್ಲ. ಆ ಮಕ್ಕಳನ್ನು ನಾವು ಆ ಒಂದು ಮೊಬೈಲ್ ಕೈಯಲ್ಲಿ ಕೊಟ್ಟು ನಾವು ಟಿ ವಿ ನೋಡ್ತಾ ಕೂತ್ಕೊಳ್ಳೋದು, ಆ ಮಾತೃತ್ವದ ಸವಿಯನ್ನು ನಾವು ಅನುಭವಿಸದೇ ಇರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಯಾವುದೋ ಒಂದು ಕ್ರಚ್ಚಿಗೆ ಆ ಮಕ್ಕಳನ್ನು ಹಾಕಿಕೊಂಡು ನಾವಿಲ್ಲಿ ಸಿನಿಮಾ ನೋಡಲಿಕ್ಕೆ ಹೋಗುವಂಥದ್ದು. ಆ ಮಾತ್ರದ ಸುಖವನ್ನು ನಾವು ಯಾವತ್ತೂ ಅನುಭವಿಸೋಣ. ದಿನಕರ ದೇಸಾಯಿಯವರು ಒಂದು ಕಡೆ ಹೇಳ್ತಾರೆ, ದೇವರಿಗಿಂತ ತಾಯಿ ಮೇಲು, ಯಾಕೆಂದರೆ ತಾಯಿಯ ಮೊಲೆಯಲ್ಲಿದೆ ಹಾಲು ಅಂತ. ಅಲ್ವಾ ಅಮ್ಮ? ಸರಿಯಾಗಿ ಹೇಳಿದ್ದೇನಾ? ನಿಮ್ಮಷ್ಟು ಬುದ್ಧಿವಂತಲ್ಲ ನಾನು.